ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ರಾಮಾಚಾರಿ ಮತ್ತು ಚಾರು ಸೋತಿದ್ದಾರೆ ಅಂತಲೇ ಹೇಳ್ಬೋದು. ಬಿಕಾಸ್ ಇಲ್ಲಿ ರಾಘು ಮತ್ತು ಜಾನ್ಸಿನ ಒಂದ್ ಮಾಡೋ ಪ್ರಯತ್ನಕ್ಕೆ ಸಾಕಷ್ಟು ರೀತಿಯಲ್ಲಿ ಅವರು ತಯಾರಾಗೆ ಬಂದಿದ್ರು. ಬಟ್ ಆದರೂ ಕೂಡ ಇಲ್ಲಿ ರಾಘು ಮತ್ತು ಝಾನ್ಸಿಯನ್ನು ಒಂದ್ ಮಾಡೋದ್ರಲ್ಲಿ ಚಾರು ಮತ್ತು ಚಾರಿ ಸೋತು ಹೋದ್ರು. ಬಟ್ ಆ ಒಂದು ಸೋಲು ತಾತ್ಕಾಲಿಕ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಏನಾಯಿತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಮಾಚಾರಿ ಮತ್ತು ಚಾರು ಮಾನ್ಯತಾನ ಜೈಲಿಗೆ ಕಳಿಸಿ ಈ ಕಡೆ ನವದೀಪ್ ಮತ್ತು ಅವರ ಮಗ ವಿವೇಕ್ ಎಲ್ಲಿ ತಪ್ಪಿಸ್ಕೊಂಡಿದ್ದಾನೆ ಅನ್ನೋದನ್ನು ಹುಡ್ಕೋ ಬರದಲ್ಲಿದ್ದಾರೆ. ಅದರ ಜೊತೆಗೆ ಇಲ್ಲಿ ರಾಘು ಮತ್ತು ಝಾನ್ಸಿಯನ್ನು ಒಂದ್ ಮಾಡಬೇಕಾಗಿರೋದು ಅವರ ಜವಾಬ್ದಾರಿಯಾಗಿದೆ. ಅದೇ ಕಾರಣಕ್ಕೋಸ್ಕರನೇ ರಾಘು ಝಾನ್ಸಿಯನ್ನು ಒಂದ್ ಮಾಡಬೇಕು ಅಂತ ಕೋರ್ಟ್ಗೆ ಬರ್ತಾರೆ. ಕೋರ್ಟಲ್ಲಿ ಇಬ್ಬರಿಗೂ ಕೂಡ ಸಾಕಷ್ಟು ರೀತಿಯಲ್ಲಿ ಬುದ್ಧಿ ಕೂಡ ಹೇಳ್ತಾರೆ. ಬಟ್ ಅದು ವ್ಯರ್ಥ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಕಟ್ಟೆಗೆ ಹೋಗ್ತಿದ್ದಾಗೆ ರಾಘು ಮತ್ತು ಝಾನ್ಸಿ ಅವರ ನಿರ್ಧಾರಕ್ಕೆ ಬದ್ಧವಾಗ್ತಾರೆ. ಅಲ್ಲಿ ಜಡ್ಜ್ ಎಷ್ಟೇ ಹೇಳಿ ಕನ್ವಿನ್ಸ್ ಮಾಡಿದ್ರು ಕೂಡ ಇಲ್ಲಿ ಇಬ್ಬರು ಕೂಡ ನಮಗೆ ಡಿವೋರ್ಸ್ ಬೇಕು ಅನ್ನೋ ಒಂದು ಬೇಡಿಕೆಯನ್ನು ಇಡ್ತಾರೆ. ಕೊನೆಗೂ ಜಡ್ಜ್ ಅವರಿಬ್ಬರ ಮದುವೆಯನ್ನ ಅನೂರ್ಜಿತಗೊಳಿಸ್ತಾರೆ. ಇಬ್ಬರ ಮದುವೆ ಮುರಿದು ಬೀಳುತ್ತೆ. ಕೊನೆಗೂ ಇಲ್ಲಿ ಝಾನ್ಸಿ ಮಾಡಿದಂತಹ ಕೆಲಸಕ್ಕೆ ಚಾರು ಮತ್ತು ಚಾರಿ ಬೇಜಾರು ಮಾಡ್ಕೊಂಡಿದ್ದಾರೆ. ಯಾಕೆ ರೀತಿ ಮಾಡಿಬಿಟ್ಟೆ, ಅವ್ನ ಮನಸ್ಥಿತಿ ಏನೂ ಸರಿ ಇಲ್ಲ, ಬಟ್ ನೀನಾದರೂ ಟೈಮ್ ಕೇಳ್ಬಹುದಿತ್ತಲ್ವಾ. ಆಗ ಖಂಡಿತವಾಗ್ಲೂ 6 ತಿಂಗಳು ಸಮಯಾವಕಾಶ ಸಿಗ್ತಾ ಇತ್ತು. ಆ ಒಂದು ಸಮಯಾವಕಾಶದಲ್ಲಿ ನೀವಿಬ್ರು ಕೂಡ ಒಂದಾಗಿದ್ರೆ ಖಂಡಿತವಾಗ್ಲೂ ಯಾರೂ ಕೂಡ ನಿಮ್ಮನ್ನ ದೂರ ಮಾಡೋಕೆ ಆಗ್ತಿರ್ಲಿಲ್ಲ. ಕಾಲ ಸಮಯ ಎಲ್ಲವನ್ನ ಕೂಡ ಬದಲಾಯಿಸ್ತಿತ್ತು ತಂಗಿ ಅಂತ ಹೇಳಿ ರಾಮಾಚಾರಿ ಮಾತನಾಡ್ತಾರೆ. ಬಟ್ ಇಲ್ಲಿ ಝಾನ್ಸಿ ಖಂಡಿತ ಇಲ್ಲ, ನಾನು ಏನು ನಿರ್ಧಾರ ತಗೊಂಡಿದ್ದನು ಅದನ್ನು ಕರೆಕ್ಟಾಗಿ ತಗೊಂಡಿದ್ದೀನಿ. ನನ್ನ ನಿರ್ಧಾರದಿಂದ ನನ್ನ ಗಂಡ ಒತ್ತಡಕ್ಕೆ ಸಿಕ್ಕಾಕೊಳ್ಳೋದಿಲ್ಲ. ನಾನು ಏನಾದರೂ 6 ತಿಂಗಳು ಸಮಯಾವಕಾಶವನ್ನು ತಗೊಂಡಿದ್ದರೆ 6 ತಿಂಗಳು ನನ್ನ ಗಂಡ ಪರಿತಪಿಸ್ತದ. ಅವನ ಮನಸ್ಸಿನ ಮೇಲೆ ಸಾಕಷ್ಟು ಒತ್ತಡ ಬೀರ್ತಿತ್ತು, ಅದು ನನಗೆ ಇಷ್ಟ ಇರಲಿಲ್ಲ ಅಂತ ಹೇಳಿ ಝಾನ್ಸಿ ಹೇಳಿದಾಗ, ಹಾಗಿದ್ರೆ ಇದು ನಿನ್ನ ಸ್ವಾಭಿಮಾನನ ಅಂತ ಕೇಳ್ತಾರೆ ಚಾರು. ಇದು ಸ್ವಾಭಿಮಾನ ಅನ್ನೋಕ್ಕಿಂತ ಇಲ್ಲಿ ನನ್ನ ಗಂಡರಾಗೂ ಚೆನ್ನಾಗಿರಬೇಕು ಅನ್ನೋ ಉದ್ದೇಶವಾಗಿದೆ ಅಂತ ಹೇಳ್ತಾರೆ. ನಿನ್ನ ಸ್ವಾರ್ಥಕ್ಕೆ ನಿರ್ಧಾರ ತಗೊಂಡ್ಯಾ ಅಂತ ಹೇಳಿ ಚಾರು ಹೇಳಿದಾಗ, ಇದು ಸ್ವಾರ್ಥ ಅಲ್ಲ ತ್ಯಾಗ ಅಂತ ಹೇಳ್ಬೋದು. ನನ್ನ ಗಂಡ ಚೆನ್ನಾಗಿರ್ಬೇಕು, ಅವನು ಏನು ಬಯಸಿದ್ದು ಅದು ಅವನಿಗೆ ಸಿಗಬೇಕು ಅನ್ನೋ ಕಾರಣಕ್ಕೆ ನಾನು ಇಂಥ ನಿರ್ಧಾರ ತಗೊಂಡಿದ್ದು. ನಿಜವಾದ ಪ್ರೀತಿ ಅಂತಕ್ಕಂಥದ್ದು ಯಾವತ್ತೂ ಕೂಡ ತನ್ನ ಪ್ರೀತಿ ಹೀಗೆ ಇರಬೇಕು ಅಂತ ಹೇಳಿ ಬಯಸೋದೆಲ್ಲ. ತನ್ನ ಪ್ರೀತಿ ಖುಷಿಗೆ ಏನು ಬೇಕಿದ್ರು ಮಾಡುತ್ತೆ. ಅದೇ ರೀತಿಯಾಗಿ ನನ್ನ ಗಂಡನಿಗೆ ಬೇಕಿದ್ದದ್ದು ನನ್ನಿಂದ ಬಿಡುಗಡೆ, ಹಾಗಾಗಿ ಅವನಿಗೆ ಆ ಬಿಡುಗಡೆಯನ್ನು ಕೊಟ್ಟಿದ್ದೀನಿ, ಅವನ ಒಂದು ಖುಷಿಗೆ ನಾನು ಕಾರಣ ಆಗಿದ್ದೀನಿ ಅನ್ನೋ ಒಂದು ನೆಮ್ಮದಿ ಇದೆ ಅಂತ ಹೇಳಿ ಅಲ್ಲಿಂದ ಝಾನ್ಸಿ ಹೊರಟ್ಬಿಡ್ತಾಳೆ. ಆ ಕಡೆ ತಾತ ರಾಮಾಚಾರಿ ಮೇಲೆ ಭರವಸೆ ಇಟ್ಟು ಖಂಡಿತವಾಗ್ಲೂ ಇವತ್ತು ಝಾನ್ಸಿ ಮತ್ತು ರಾಘು ಡಿವೋರ್ಸ್ ಆಗೋದಿಲ್ಲ ಅಂತಾನೆ ಅಂದ್ಕೊಂಡಿರ್ತಾರೆ. ಬಟ್ ಇಲ್ಲಿ ಝಾನ್ಸಿ ಮನೆಗೆ ಬರ್ತಿದ್ದಾಗೆ ಇಲ್ಲಿ ತಾತ ನೀನು ಮದುವೆ ಮಾಡಿಸಿರೋ ಮದುವೆ ಮುರಿದು ಬಿತ್ತು ತಾತ ಅಂತ ಹೇಳಿ ಕಣ್ಣೀರು ಹಾಕೋಕೆ ಶುರು ಮಾಡ್ತಾಳೆ. ಏನು ಮಾತಾಡ್ತಿದ್ಯಾ ಝಾನ್ಸಿ ನೀನು, ಕೋರ್ಟಲ್ಲಿ ವಾದ ವಿವಾದ ಏನೂ ಇಲ್ಲದೆ ನಿಮ್ಮ ಒಂದು ಕೇಸ್ ಇತ್ಯರ್ಥ ಆಗೋಯ್ತಾ ಅಂತ ತಾತ ಕೇಳಿದ್ದಕ್ಕೆ, ಹೌದು ತಾತ, ನಾನು ಮತ್ತು ಅವನು ಇಬ್ಬರು ಕೂಡ ಒಟ್ಟಿಗೆ ಮ್ಯೂಚುವಲ್ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ವಲ್ವ, ಅದೇ ಕಾರಣಕ್ಕೆ ನಮ್ಮಿಬ್ರಿಗೂ ಡಿವೋರ್ಸ್ ಬೇಕು ಅಂದ ತಕ್ಷಣ ಕೋರ್ಟ್ ಡಿವೋರ್ಸ್ ಕೊಟ್ಬಿಡ್ತು ತಾತ. ನೀನೇನು ಯೋಚನೆ ಮಾಡಬೇಡ, ನಾನು ಮೊದಲಾಗೆ ಇರ್ತೀನಿ, ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ ಅಂದಾಗ ನನ್ನ ಮೊಮ್ಮಗಳು ಬದುಕು ಈ ರೀತಿ ಆಗೋಯ್ತಲ್ಲ ಅನ್ನೋ ಸಂಕಟ ಆಗ್ತದೆ ಮಗಳೇ ಅಂತ ತಾತ ಹೇಳ್ತಾರೆ. ನಂಗೆ ಅರ್ಥ ಆಗುತ್ತೆ ತಾತ, ಒಂದು ಹೆಂಡತಿಯಾಗಿ ನಾನು ಮಾಡಿರೋದು ಸರಿ ಆಗಿದ್ರು, ಒಂದು ಮೊಮ್ಮಗಳಾಗಿ ನಾನು ಮಾಡಿರೋದು ತಪ್ಪು ಅನ್ನೋದು ಗೊತ್ತದೆ ತಾತ ಅಂತ ಹೇಳ್ತಾಳೆ. ಪರವಾಗಿಲ್ಲ ಬಿಡು ಮೊಮ್ಮಗಳೇ, ನಿಜವಾಗ್ಲೂ ನೀನು ಗಂಡನಿಗೋಸ್ಕರ ಪತಿವ್ರತೆಯಾಗಿ ಏನು ಮಾಡಬೇಕು ಅದನ್ನು ಮಾಡಿದ್ಯಾ ಅಂತ ತಾತ ಹೇಳ್ತಾರೆ. ತಾತ ಇನ್ನೇನು ಯಾಕೆ ಯೋಚನೆ ಮಾಡ್ತೀಯ, ಹಳೆದನ್ನೆಲ್ಲ ಬಿಟ್ಬಿಡು, ನಾನು ಮೊದಲು ಝಾನ್ಸಿ ಹೇಗಿದ್ನೋ ಇನ್ನು ಮುಂದೆ ಹಾಗೆ ಇರ್ತೀನಿ, ನಿಜವಾಗ್ಲೂ ನಾನು ಆರಾಮಾಗೇ ಇದ್ದೀನಿ, ಖುಷಿಯಾಗೇ ಇರ್ತೀನಿ ಅಂತ ಹೇಳಿ ಝಾನ್ಸಿ ಹೇಳ್ತಿದ್ದಾರೆ. ಬಟ್ ಆದರೂ ಕೂಡ ಮನಸ್ಸಲ್ಲಿ ಬೆಟ್ಟದಷ್ಟು ನೋವನ್ನು ತುಂಬಿಕೊಂಡಿದ್ದಾಳೆ. ಎತ್ತ ಕಡೆ ರಾಘು ನನ್ನ ಮಗ ನಮ್ಮ ಒಂದು ಕೋರಿಕೆಯನ್ನು ಈಡೇರಿಸ್ಬಿಟ್ಟ, ಝಾನ್ಸಿ ಜೊತೆ ಬಿಡುಗಡೆಯನ್ನು ತೆಗೆದುಕೊಂಡ್ಬಿಟ್ಟ, ನನ್ನ ಮಗ ಬಂದಾಗ ಆರತಿ ಮಾಡಬೇಕು ಅಂತ ಹೇಳಿ ಮಂಜುಳಮ್ಮ ಹಾಗೆ ಪಲ್ಲವಿ ಇಬ್ರು ಕೂಡ ಆರತಿ ರೆಡಿ ಮಾಡ್ಕೊಂಡು ಕಾಯ್ತಿದ್ದಾರೆ. ರಾಘು ಬರ್ತದಾಗೆ ಆರತಿ ಎತ್ತೋಕೆ ಹೋಗ್ತಾರೆ. ಬಟ್ ಆ ರಾಘು ಕುಡಿದು ಬಂದಿರ್ತಾರೆ, ನಿಂತಲ್ಲಿ ನಿಲ್ಲೋಕೆ ಆಗ್ತಿಲ್ಲ. ಪಲ್ಲವಿ ನೀನು ಏನು ಕೇಳಿದ್ಯೋ ಅದು ಇವತ್ತು ನಿನಗೆ ಸಿಕ್ಬಿಡ್ತು, ನಾನು ನನ್ನ ಹೆಂಡತಿನ ಬಿಟ್ಟು ಬಂದಿದ್ದೀನಿ, ಆದರೆ ಒಂದು ಕೆಲಸ ಆಗಿಬಿಟ್ಟಿದೆ, ನೀನು ಹೇಳಿದಾಗ ಹೆಂಡ್ತಿನೇನು ಬಿಟ್ಬಿಟ್ಟೆ, ಆದರೆ ನೀನು ಮುಂದೆ ಅನಿತಾದ ಕುತ್ತಿಗೆಗೆ ತಾಳಿ ಕಟ್ಟಬೇಕು ಅಂದರೆ ಅದೇ ತಾಳಿ ಬೇಕು ಅಂದರೆ ನಾನೇನು ಮಾಡಲಿ, ಪರವಾಗಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ, ಬೇರೆ ತಾಳಿ ಕಟ್ಟಿದ್ರು ಓಕೆ ಆಗತ್ತಲ್ವಾ, ನಾನು ತಾಳಿ ಸಂಬಂಧ ಮುರಿದು ಬಂದಿದ್ದೀನಿ ಬಟ್ ತಾಳಿ ತರೋಕ್ಕಾಗಲಿಲ್ಲ ನನ್ನಿಂದ ಅಂತ ರಾಘು ಹೇಳ್ತಿದ್ದಾರೆ. ಯಾಕಣ ಕುಡಿದು ಬಂದಿದ್ಯಾ ನೀನು ಅಂದಾಗ, ಕುಡಿಯೋದು ಬಿಟ್ಟು ನನಗಿನ್ನೇನಿದೆ ಮನಸ್ಸಲ್ಲಿ
ಸಾರಿ ಪ್ರೀತಿ ಮಾಡಿದ ಹೆಂಡತಿನ ಮನೆಯವ್ರಿಗೋಸ್ಕರ ಬಿಟ್ಟು ಬಂದಿದ್ದೀನಿ. ಖಂಡಿತವಾಗ್ಲೂ ನನಗೆ ಮನೆಯವರೇ ಮುಖ್ಯ ಆಗ್ತಾರೆ. ಮನೆಯವ್ರಿಗೋಸ್ಕರ ಏನು ಬೇಕಿದ್ರು ಮಾಡ್ತೀನಿ. ಹೇಳು ಪಲ್ಲವಿ, ನಾನು ಏನು ಮಾಡಬೇಕು? ಸಾಯ್ಬೇಕಾ? ನೀರು ಬೀಳ್ಬೇಕಾ? ಏನು ಬೇಕಿದ್ರು ಮಾಡ್ತೀನಿ. ಬಟ್ ನನ್ನ ಮನೆಯವರು ಚೆನ್ನಾಗಿರ್ಬೇಕು, ಅವ್ರ ಖುಷಿನೇ ನನ್ನ ಖುಷಿ ಅಂತ ರಾಘು ಹೇಳ್ತಿದ್ದಾರೆ. ಈ ಕಡೆ ನೋಡ್ದ್ಯಾಕ, ನಿನ್ಗೋಸ್ಕರ ಅಣ್ಣ ಎಂತ ತ್ಯಾಗ ಮಾಡಿದ್ದಾನೆ, ಇವತ್ತು ಕುಡಿತಕ್ಕೆ ಬಲಿಪಶು ಆಗ್ತಿದ್ದಾನೆ ಅಂತ ಸಂಗೀತ ಹೇಳಿದಾಗ ನೀನು ಸುಮ್ಮನಿರು, ನಾನೇ ಅವನ್ನ ಕುಡ್ಕೊಂಡು ಬಾ ಅಂತ ಹೇಳಿದ್ನ ಅಂತ ಪಲ್ಲವಿ ಹೇಳ್ತಾಳೆ. ನಂತರ ನೀನು ಹೇಳಿಲ್ಲ ಪಲ್ಲವಿ, ಆದರೆ ನಾನೇ ಕುಡ್ಕೊಂಡು ಬಂದೆ. ಇವತ್ತು ನನ್ನ ಹೆಂಡತಿಯಿಂದ ನನಗೆ ಬಿಡುಗಡೆ ಸಿಕ್ಕಿದೆ. ನಾನು ಹೆಂಡತಿನ ದೂರ ಮಾಡ್ಕೊಂಡಿದ್ದೀನಿ. ಆ ಒಂದು ಖುಷಿಗೆ ನಾನು ನಿನ್ನ ಜೊತೆ ಡ್ಯಾನ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಾ ನನ್ನ ಜೊತೆ ಡ್ಯಾನ್ಸ್ ಮಾಡು ಅಂತ ಹೇಳ್ತಿದ್ದಾರೆ. ಇಲ್ಲಿ ಪಲ್ಲವಿ ಹೋಗೋದಕ್ಕೆ ಇಷ್ಟಪಡ್ತಿಲ್ಲ. ಬಟ್ ಸಂಗೀತ ಹೋಗು ಪಲ್ಲವಿ, ಯಾಕೆ ಡ್ಯಾನ್ಸ್ ಮಾಡೋಕ್ಕೆ ಹೋಗ್ತಿಲ್ಲ ಅಕ್ಕ? ನೀನು ಹೋಗಬೇಕಲ್ವ, ನೀನೇ ಹೋಗ್ಬೇಕಲ್ವಾ ಅಣ್ಣನ ಜೊತೆ ಡ್ಯಾನ್ಸ್ ಮಾಡೋದಕ್ಕೆ? ನಿನ್ಗೋಸ್ಕರ ಅಲ್ವಾ ಅಣ್ಣ ಡಿವೋರ್ಸ್ ಕೊಟ್ಟಿರೋದು ಅಂತ ಹೇಳಿದಾಗ ಇಲ್ಲಿ ಪಲ್ಲವಿನ ರಾಘುನೇ ಹೇಳ್ಕೊಂಡು ಹೋಗ್ತಾರೆ. ಡ್ಯಾನ್ಸ್ ಮಾಡ್ತಾರೆ. ನನ್ನ ಹೆಂಡತಿಗೆ ಡಿವೋರ್ಸ್ ಕೊಟ್ಬಿಟ್ಟೆ, ನನ್ನ ಹೆಂಡತಿ ನನ್ನ ಲೈಫಲ್ಲಿ ಇಲ್ಲ ಅಂತ ಹೇಳಿ ಹಾಗೆ ಕುಸ್ತು ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾರೆ. ಈ ಕಡೆ ಅಚ್ಚಿಗೆ ನಿಜವಾಗ್ಲೂ ಮೊಮ್ಮಗನ ಒಂದು ಬದುಕನ್ನ ಈ ರೀತಿ ನೋಡೋಕೆ ಆಗ್ತಿಲ್ಲ. ತುಂಬ ಭಜನ್ ಮಾಡ್ಕೊತಿದ್ದಾರೆ. ಇತ್ತ ಕಡೆ ರಾಮಾಚಾರಿ ಚಾರು ಜಾನಕಿ ಅಮ್ಮನ ಹತ್ರ ಮಾತಾಡ್ತಿದ್ದಾರೆ. ಝಾನ್ಸಿ ಮತ್ತೆ ರಾಘು ಇಬ್ರು ಕೂಡ ದೂರ ಆಗ್ಬಿಟ್ರು. ಇಬ್ರು ಕೂಡ ಇನ್ಯಾರ್ದೋ ಸ್ವಾರ್ಥಕ್ಕೆ ಬಲಿಪಶು ಆದ್ರು ಅಂತ ಅನ್ನಿಸ್ತದೆ. ನಿಜವಾಗ್ಲೂ ಮನಸ್ಸಲ್ಲಿ ಅಷ್ಟು ಪ್ರೀತಿ ಇಟ್ಕೊಂಡು ಬೇರೆ ಇನ್ಯಾರ್ದೋ ನಿರ್ಧಾರಕ್ಕೆ ಇವರಿಬ್ರು ಇಂಥ ತ್ಯಾಗ ಮಾಡಿಬಿಟ್ರಲ್ಲ, ಏನು ಮಾಡೋದು ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಅವ್ರು ಹೇಗಿರ್ತಾರೋ, ಎಷ್ಟು ನೋವು ಅನುಭವಿಸ್ತಾರೋ ಅಂತ ಹೇಳಿ ಚಾರು ಹೇಳ್ಬೇಕಿದ್ರೆ ಇಲ್ಲಿ ಜಾನಕಿ ಅಮ್ಮ ಅವ್ರು ಮಾಡಿದ ಕರ್ಮನ ಅವರೇ ಅನುಭವಿಸ್ಬೇಕಾಗತ್ತೆ. ಏನಾಗಬೇಕು ಅದೇ ಆಗತ್ತೆ, ನೀವೇನು ಯೋಚನೆ ಮಾಡಿಬಿಡಿ ಅಂತ ಹೇಳ್ತಾರೆ. ನಂತರ ಇಲ್ಲಿ ಅನಿತಾ ಕಾಲ್ ಮಾಡ್ತಾಳೆ. ಅನಿತಾ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ರಾಮಾಚಾರಿಗೆ. ಬಟ್ ಹೀಗೆ ಮುಂದುವರೆದರೆ ಮಾತು ನಿಲ್ಲೋದಿಲ್ಲ, ಮಾತಾಡೋದು ಒಳ್ಳೇದು ಅಂತ ಜಾನಕಿ ಅಮ್ಮ ಹೇಳಿದಾಗ ರಾಮಾಚಾರಿ ಕಾಲ್ ರಿಸೀವ್ ಮಾಡ್ತಾರೆ. ನಾನವತ್ತು ನಿಮ್ಮ ಮನೆಗೆ ಬಂದಾಗ ಹೇಳಿದೆ ಅಲ್ವಾ, ನನ್ನ ಮತ್ತೆ ರಾಘುಗೆ ನೀವೇ ಮದುವೆ ಮುಹೂರ್ತವನ್ನು ಇಟ್ಕೊಡ್ಬೇಕು ಅಂತ. ಈಗ ರಾಘು ಬದುಕಲಿಲ್ಲ ಅಂದಮೇಲೆ ನನ್ನ ಮತ್ತೆ ರಾಘು ಮದುವೆಗೆ ನೀವೇ ಮುಹೂರ್ತ ಇಟ್ಕೊಡ್ಬೇಕು ಅಂತ ಹೇಳಿದ್ದೆ. ಮನೆಗೆ ಹೊರಟು ಬರ್ತಿದ್ದಾಳೆ. ಈ ಕಡೆ ಮನೆಗೆ ಹೊರಟು ಬರ್ತಿದ್ದಾಗೇನೆ ಇಲ್ಲಿ ಚಾರು ಯಾವುದೇ ಕಾರಣಕ್ಕೂ ನನ್ನ ಗಂಡ ನಿಮ್ಮ ಮದುವೆಯನ್ನು ಮಾಡಿಸೋದಿಲ್ಲ ಅಂತ ಹೇಳಿ ಚಾರು ಹೇಳ್ತಾಳೆ. ಯಾಕೆ ಮುಹೂರ್ತ ಇಟ್ಕೊಡೋದ್ರಲ್ಲಿ ಏನಿದೆ, ಮದುವೆ ಮಾಡಿಸೋದ್ರಲ್ಲಿ ಏನಿದೆ ಅಂತ ಅನಿತಾ ಪ್ರಶ್ನೆ ಮಾಡ್ತಿದ್ದಾಳೆ. ಚಾರುಗೆ ಇಷ್ಟ ಇಲ್ಲ. ಬಟ್ ಆದರೂ ಕೂಡ ಇಲ್ಲಿ ರಾಮಾಚಾರಿ ಖಂಡಿತ ಮಾಡಿಸ್ತೀನಿ ಅಂತ ಹೇಳಿ ಒಪ್ಕೊಂಡು ಮದುವೆ ಮುಹೂರ್ತವನ್ನ ಕೂಡ ಕೊಡ್ತಾರೆ. ರಾಮಾಚಾರಿ ಇಷ್ಟು ದಿನ ನಾನು ಯಾವುದೇ ಮದುವೆ ಮಾಡಿಸಿದ್ರು ಅವರು ತುಂಬಾ ಚೆನ್ನಾಗಿರ್ತಾರೆ ಅನ್ಕೊಂಡಿದ್ದೆ, ಬಟ್ ಈ ರೀತಿ ಆಗಿರೋದು ಇದೇ ಮೊದಲು ಅಂತ ಹೇಳಿ ತುಂಬಾನೇ ನೊಂದ್ಕೊಂಡಿದ್ರು. ಹಾಗಾಗಿ ಈ ಒಂದು ಸಂದರ್ಭವನ್ನ ಉಪಯೋಗಿಸ್ಕೊಳ್ತಿರ್ತಕ್ಕಂಥ ರಾಮಾಚಾರಿ ಇಲ್ಲಿ ಅನಿತಾ ಮತ್ತೆ ರಾಘುಗೆ ಒಂದು ಒಳ್ಳೆ ಮುಹೂರ್ತವನ್ನ ಇಡ್ತಾರೆ. ಆ ಒಂದು ಮುಹೂರ್ತ ಅನಿತಾಗೆ ಅಂತ ಅನಿತಾ ಅನ್ಕೊಂಡಿದ್ದಾಳೆ. ಬಟ್ ಮಗುದುಮೆ ಝಾನ್ಸಿ ಮತ್ತೆ ರಾಘು ಮದುವೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರನೇ ರಾಮಾಚಾರಿ ಇಲ್ಲಿ ಮುಹೂರ್ತವನ್ನ ಇಡ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ಚಾರುಗೆ ಗೊತ್ತಿಲ್ಲದೆ ರಾಮಾಚಾರಿ ಬೇರೆದೇ ಆಟವನ್ನ ಅನಿತಾ ವಿಶ್ವದಲ್ಲಿ ಪ್ಲೇ ಮಾಡ್ತಿದಾರ. ಹಾಗಿದ್ರೆ ಕೊನೆಗೂ ಇಲ್ಲಿ ರಾಘು ಝಾನ್ಸಿ ಒಂದಾಗ್ತಾರ. ರಾಮಾಚಾರಿ ಚಾರುವನ್ನ ಕರೆದುಕೊಂಡು ರಾಘು ಮನೆಗೆ ಎಂಟ್ರಿ ಕೊಡ್ತಾರ. ಏನಾಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿ